ಮರ ಎತ್ತನ ಕೋಗಿಲೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಡಿಂದ ಸಂಬಂಧವಯ್ಯ ಎತ್ತಡಿಂದ ಸಂಬಂಧವಯ್ಯ ಎತ್ತನ ಮಾಮರ ಎತ್ತನ ಕೋಗಿಲೆ ಲಿಂಗಕ್ಕೂ ನಮಗೋ ನಿಮಗೋ ಗುಹೇಶ್ವರ ಲಿಂಗಕ್ಕೂ ನಮಗೋ ನಿಮಗೋ ಎತ್ತಡಿಂದ ಸಂಬಂಧವಯ್ಯ ಎತ್ತಡಿಂದ ಸಂಬಂಧವಯ್ಯ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನ ಮಾಮರ ಎತ್ತನ ಕೋಗಿಲೆ ಒಂದು ನುಡಿ ಹೋಗ್ಯ ಶ್ರೀ ಗುರು ವಚನದಲ್ಲಿ ನಿಮ್ಮ ನಾಮ ಅಮೃತ ತುಂಬಿ ವಚನದಲ್ಲಿ ನಿಮ್ಮ ನಾಮ ಅಮೃತ ತುಂಬಿ ನಯನದಲ್ಲಿ ನಿಮ್ಮ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಳಿ ನಿಮ್ಮ ಕಿವಿಯಳಿ ನಿಮ್ಮ ಕೀರುತಿ ತುಂಬಿ ಮನದಳಿ ನಿಮ್ಮ ನೆನವು ತುಂಬಿ ಮನದಳಿ ನಿಮ್ಮ ನೆನವು ತುಂಬಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲ ಗಾನು ತುಂಬಿ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರಮನುದಯ ನೈದಿಲೆಗೆ ಜೀವಾಳ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರಮನುದಯ ನೈದಿಲೆಗೆ ಜೀವಾಳ ಜೀವಾಳ ಓ ಜೀವಾಳ ಇವ್ರಿಗೆ ಕರ್ಕೊಂಡು ಶಿವ ಬಸವ ದೇವ್ರಿಗೆ ಹರಿ ಮನೆಗೆ ಗೊತ್ತನೋ ಇಲ್ಲ ಓ ಜೀವಾಳ ಕೋಪಠಾವಿನಲ್ಲಿ ಕೋಟ ಜೀವಾಳ ಒಲಿದ ಠಾವಿನಲ್ಲಿ ನೋಟ ಜೀವಾಳ ಕೋಪಠಾವಿನಲ್ಲಿ ಕೋಟ ಜೀವಾಳ ಒಲಿದ ಠಾವಿನಲ್ಲಿ ನೋಟ ಜೀವಾಳ ಜೀವಾಳ ಓ ಜೀವಾಳ ಕೂಡಲ ಸಂಗನ ಶರಣರ ಬರವೆ ಪ್ರಾಣ ಜೀವಾಳ ಪ್ರಾಣ ಜೀವಾಳ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರಮನುದಯ ನೈದಿಲೆಗೆ ಜೀವಾಳ ಜೀವಾಳ ಓ ಜೀವಾಳ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಡಿದರೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯುಗೊಡಲ ತೋರಿ ಎನ್ನ ಬಡತನವ ಬಿನ್ನೈಸುವೆ ಒಡೆಯುಗೊಡಲ ತೋರಿ ಎನ್ನ ಬಡತನವ ಬಿನ್ನೈಸುವೆ
ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ದೇವರಿಗೆ ಸೆರೆಗೊಡ್ಡಿ ಹಾಡಿದುವೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಎನ್ನೊಡೆಯನ ಹಾಡುವೆ ಎನ್ನೊಡೆಯನ ಬೇಡುವೆ. ನಿಮ್ಮೆಲ್ಲರಿಗೂ ನರವಿಂದ್ಯದೊಳಗನ್ನ ಹುಳುಗಿಳಿಯ ಮಾಡಿ ನರವಿಂದ್ಯದೊಳಗನ್ನ ಹುಳುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಭಕ್ತಿಯೆಂಬ ಪಂಜರದೊಳಗಿಕ್ಕಿ ಭಕ್ತಿಯೆಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ ಸಲಹು ಕೂಡಲ ಸಂಗಮ ದೇವ ನರವಿಂದ್ಯದೊಳಗನ್ನ ಹುಳುಗಿಳೆಯ ಮಾಡಿ ನರವಿಂದ್ಯದೊಳಗನ್ನ ಹುಳುಗಿಳೆಯ ಮಾಡಿ ಹುಳುಗಿಳೆಯ ಮಾಡಿ ಹುಳುಗಿಳೆಯ ಹತ್ತಿ ಉರಿದಡೆ ಹತ್ತಿ ಉರಿದಡೆ ಸೌದಿ ದೇವಿ ಕೊಯ್ದೆಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮೊಳೆ ಹಾಲು ನಂಜಾಗಿ ಕೊಡಲೆ ನಿನ್ನಾಯಿಗೆ ದೊರೆ ನಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಒಳೆ ಹತ್ತಿ ಉರಿದಡೆ ನಿಲಬಹುದೇ ಒಳೆ ಹತ್ತಿ ಉರಿದಡೆ ನಿಲಬಹುದಿಲ್ಲ ಹಾಂ ಶ್ರೀ ಬಸವಲಿಂಗಾಯ ಮೂರ್ತಿ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಮುಕ್ತಿಕ ಬಾಣ ಕಪಿಲ ಸಿದ್ಧ ಕಾರ್ಜುನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತೊಡೆದು ಹರಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಿ ಎಂಬುದ ತೊಡೆದು ಭಕ್ತ ಎಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ತನ್ನೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಣವ ಸ್ವರೂಪನು ಪ್ರಣವ ಶಕ್ತಿ ಸೌಜ್ಞನು ಪ್ರಣವ ಷಡಮ ಸಂಗಮ ದೇವನು ಓಂ ಶ್ರೀ ಗುರು ಲಿಂಗ ತಪ್ಪ ಅನ್ಬಿಡ್ರಿ ಶ್ರೀ ಗುರು ಬಸವಲಿಂಗಾಯ ನಮಃ ಬಲದಿಂದ ಜ್ಞಾನದ ಕೇಡು ನೋಡೆಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡೆಯ ಬಲದಿಂದ ಅಸತ್ಯದ ಕೇಡು ನೋಡೆಯ ಬಲದಿಂದ ಅನ್ಯೋಹದ ಕೇಡು ನೋಡೆಯ ಸಂಗಮದ ಬಲದಿಂದ ಅನುಭವದ ಕೇಡು ನೋಡೆಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಜಯವಾಗಲಿ ಅಕ್ಕ ಮಹಾದೇವ ತಾಯಿಯವರಿಗೆ ಜಯವಾಗಲಿ ಬಸವಾದಿ ಶಿವಶರಣರಿಗೆ ಸರ್ ಈ ಕಡೆ ಮಾರಿ ಈ ಕಡೆ ಮಾರಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಕೂಡ್ರಿ
ಪ್ರಾರ್ಥನೆ ಚಾಲು ಮಾಡ್ತಾರೆ. ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆಯಿಂದ ಎಲ್ಲ ಓಡಾಡಿ ಕಂಟಿನ್ಯೂ ಇದ್ರೊಳಗೆ ವಿಶ್ವಗುರು ಬಸವಣ್ಣನವರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಮುಂದಕ್ಕೆ ಕೊಡ್ರಿ. ಭಕ್ತಿಗೆ ಮೂಲಂ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಕಾಲಂಗೆ ಕಾಲಪಮಶೀಲಂ ಬಸವಂ ಜಂಗಮಲೋಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪುದೆನ್ನ ಸಂಗನ ಬಸವ ಬಸವ ರಕ್ಷಿಪು ಜನ ಸಂಗನ ಬಸವ ಹರ ಬಸವಾಯ ನಮಃ. ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಸಿದ್ಧೆಂದು ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ. ಚಿತ್ಕಲ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಶ್ರೀಕಾರ ಬಸವಾಯ ನಮಃ. ಶ್ರೀಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ರೇಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವನೇ ಬಸವ ಬಸವ ಶಿವ
ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಕಲ್ಯಾಣ ಬಸವ ಕಾರುಣ್ಯ ಬಸವ ಕಲ್ಯಾಣ ಬಸವ ಕಾರುಣ್ಯ ಬಸವ ಕಾರುಣ್ಯ ಬಸವ ಕಲ್ಯಾಣ ಬಸವ ಕಾರುಣ್ಯ ಬಸವ ಕಲ್ಯಾಣ ಬಸವ ಧರ್ಮಪಿತ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ವಿಶ್ವಗುರು ಮಹಾಮಾನವತಾವಾದಿ ಭಕ್ತಿ ಭಂಡಾರಿಯಪ್ಪ ಬಸವಣ್ಣವರನ್ನು ಸ್ಮರಿಸುತ್ತಾ ಕಲ್ಯಾಣ ನಾಡಿನ ನಡೆದಾಡು ದೇವರದ ಪರಮ ಪೂಜ್ಯ ಮದ್ಗಣಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರಪ್ಪಗಳನ್ನ ಸ್ಮರಿಸುತ್ತಾ ಮಾತೃಹೃದಯಗಳು ಅಕ್ಷರ ಸಂತರು ಸದ್ಗುರುಗಳು ಆದಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರಪ್ಪಗಳ ಶ್ರೀಚರಣಕ್ಕೆ ಎರಗುತ್ತಾ ಕ್ರಿಯಾಶೀಲ ಅಪ್ಪಗಳಾದ ಗುರುಬಸವ ಪಟ್ಟದೇವರಪ್ಪಗಳ ಶ್ರೀಚರಣಕ್ಕೆ ಎರಗುತ್ತಾ ಇವತ್ತಿನ ದಿನ ನಮ್ಮ ಶಾಲೆ ರೇಖಾ ಶಿವರಾಜ್ ತೇಲಿ ತಾಯಿಯವರ ಮಹಾಮಣಿಯಲ್ಲಿ ಇವತ್ತು ದಿನಕ್ಕೊಂದು ವಚನ ಕಾರ್ಯಕ್ರಮ. ಇವತ್ತು 10ನೇ ದಿನ, ನಾಳೆಯಿಂದ ಶ್ರಾವಣ ಪ್ರಾರಂಭ ಆಕೈತಿ. ಅಪ್ಪವರು ಆಶ್ರಮದಲ್ಲಿನೇ ಪ್ರವಚನ ಅನುಭವವನ್ನು ತಮಗೆಲ್ಲ ಉಣಬಡಿಸ್ತಾರೆ. ಅದಕ್ಕಾಗಿ 12ನೇ ಶತಮಾನದಲ್ಲಿ ಎಲ್ಲ ಶರಣರು ಒಟ್ಟಾಗಿ ಸೇರಿ ಎಷ್ಟು ಒಳ್ಳೆಯ ಚಿಂತನೆ, ಒಂದು ಬದುಕನ್ನು ಯಾವ ರೀತಿ ಸಾಗಿಸಬೇಕು ಅನ್ನೋದನ್ನು ಅದ್ರ ಕುರಿತಾಗಿ ನಡೀತು. ಅದಕ್ಕಾಗಿ ಅದನ್ನು ನೋಡಿ ಎಲ್ಲರೂ ಎಷ್ಟು ಆನಂದ ವ್ಯಕ್ತಪಡಿಸ್ತಾರೆ. ಒಬ್ಬರು ಆ ವಚನಗಳನ್ನ ನೋಡಿ ಒಬ್ಬರು ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ಎಷ್ಟು ಅದ್ಭುತವಾಗಿ. ಬಸವಾದಿ ಶರಣರ ವಚನಗಳು, ಬಸವಣ್ಣವ್ರದ್ದು ಒಂದು ವಚನ ನಾವೆಲ್ಲ ಚೆನ್ನಾಗಿ ಪಾಲಿಸ್ತೀವಿ ಅಂತಂದರೆ ಈ ದೇಶದೊಳಗೆ ಕಾನೂನು ವ್ಯವಸ್ಥೆ, ಪೊಲೀಸರು ಏನು ಖರ್ಚು ಮಾಡ್ತೀವಲ್ಲ ನಾವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣ, ಅದು ಮಾಡೋದೇ ಹತ್ತಲ್ಲ ಅಂತ ಹೇಳ್ತಾರೆ. ಒಂದೇ ವಚನ ಅದನ್ನು ನಾವೆಲ್ಲ ಸರಿಯಾಗಿ ಪಾಲಿಸ್ತೀವಿ ಅಂತಂದರೆ ಈ ಜಗಳ, ಬಡದಾಟ, ಮನಸ್ತಾಪಗಳು ಇವು ಬರಂಗೇ ಇಲ್ಲ ಅಂತ ಹೇಳ್ತಾರೆ. ಯಾವ ವಚನ ಅದು? ಎಲ್ಲರಿಗೂ ತಮಗೆಲ್ಲ ಗೊತ್ತೈತಿ. 7 ಆಚರಣೆಗಳು ಉಳ್ಳಂತಹ ಒಂದು ವಚನ ಇದ್ದದು. ಯಾವ ವಚನ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರೋ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ. ಇದು ನಮ್ಮ ಕೂಡಲ ಸಂಗಮ ದೇವ ಒಲಿಸುವಂಥ ಪರಿ. ಮತ್ತು ಹೇಳ್ತಾರೆ ಕಳ್ತನ ಮಾಡಬಾರ್ದು. ಕಳ್ತನ ಮಾಡೋದ್ರಿಂದ ಏನಾಕೈತೆ ಅಂತಂದರೆ, ಕಳ್ತನ ಅನ್ನುವಂತಹ ಪಟ್ಟ ಅದು ಮನೆ ವಂಶಾವಳಿ ಹಿಡ್ಕೊಂಡು ಬರ್ತೈತಿ ಅಂತ. ಈ ಮನ್ಯಾಗ ಕಳ್ರಿದ್ರು, ಯಾರು ಹಿಂದೆ ಕಳ್ತನ ಮಾಡಿರ್ತಾರೆ, ಆದರೂ ಇದು ಕಳ್ರ ಮಣಿ ಅಂತ ಹೇಳ್ತಿರ್ತಾರೆ. ಅದಕ್ಕಾಗಿ ಕಳ್ತನ ಮಾಡುವಾಗೂ ವಿಚಾರ ಮಾಡಿ ಕಳ್ತನ ಮಾಡ್ಬೇಕಂತ. ಅಲ್ಲ ಅಂತಂದರೆ ದುಃಖದೊಳಗೆ ಸಿಕ್ಕಾಕೊಳ್ತೀವಿ ಮತ್ತು ಕಷ್ಟದೊಳಗೆ ಬೀಳ್ತೀವಿ. ಅದಕ್ಕಾಗಿ ಕಳ್ತನ ಅನ್ನುವಂತಹದ್ದು ಅದು ಬಹಳ ಕೆಟ್ಟದ್ದು. ಅದಕ್ಕಾಗಿ ಅದನ್ನು ಇನ್ನೊಬ್ಬರ ವಸ್ತು ಐತಲ್ಲ, ಪರ ವಸ್ತು ಪಾಷಾಣಕ್ಕೆ ಸಮಾನ ಅಂತ ನೋಡ್ರಿ ಅಂತ ಹೇಳ್ತಾರೆ ಶರಣರು. ಇನ್ನೊಬ್ಬರ ವಸ್ತು ಏನಂತಂದರೆ ಅದು ವಿಷಕಾರ ಹಾವಿಗಿಂತಲೂ ಇದನ್ನೇನಂತಂದರೆ ಭಾಳ ಕೆಟ್ಟ ಅಂತ ಹೇಳ್ತಾರೆ. ಮತ್ತು ಮುಂದೆ ಏನು ಹೇಳ್ತಾರಂತಂದರೆ, ಸುಳ್ಳನ್ನು ಹೇಳಬಾರ್ದು, ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳೋದ್ರಿಂದ ಎಂತೆಂಥ ಕೆಟ್ಟ ಘಟನೆಗಳೆಲ್ಲ ಆಗಿ ಹೋಗ್ಯಾವ. ಒಂದು ಸುಳ್ಳು, ಹಿರೋಸಿಮಾ ನಾಗಾಸಕಿ ಮೇಲೆ ಬಾಂಬ್ ಹಾಕ್ಲಿಕ್ಕೆ ಒಂದೇ ಒಂದು ಸುಳ್ಳು, ಒಂದು ಇದನ್ನು ಅದ ಕಾರಣ. ಹೀಗೆ ಭಾಳಷ್ಟು ವಿಚಾರಗಳು. ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳೋದ್ರಿಂದ ಎಷ್ಟೋ ಜನ ಅಮಾಯಕರೆಲ್ಲ ಬಂಧಿತರಾಗ್ಯಾರ. ಅದಕ್ಕಾಗಿ ಸುಳ್ಳು ಹೇಳೋದು ತಪ್ಪು. ಅದಕ್ಕೆ ಒಂದು ಸರ್ತಿ ಒಬ್ಬ ರಾಜ ಏನು ಮಾಡಿದ್ದಂತಂದರೆ, ಎಲ್ಲರಿಗೂ ಒಂದಿಷ್ಟು ಬೀಜ ಕೊಟ್ಟಿದ್ದ. ನೋಡು ನಮ್ಮ ರಾಜ್ಯದೊಳಗೆ ಎಷ್ಟು ಸತ್ಯವಂತರದಾರು, ಮತ್ತು ಅವನಿಗೆ ಒಂದು ಏನಂದರೆ ಮಕ್ಕಳು ಇಲ್ಲಾಗಿದ್ದು. ಯಾರು ಸತ್ಯ ಹೇಳ್ತಾರಲ್ಲ ಅವ್ರನ್ನ ಏನು ಮಾಡ್ಕೊಳ್ಳೋದು, ಮುಂದಿನ ತನ್ನ ರಾಜ್ಯವನ್ನು ನಡೆಸುವಂತಹ ಉತ್ತರಾಧಿಕಾರಿಯನ್ನಾಗಿ ಮಾಡ್ಕೊಳ್ಬೇಕಂತ ಆ ರಾಜ್ಯನ ಉದ್ದೇಶ ಇತ್ತು. ಅವಾಗ ಎಲ್ಲರಿಗೂ ಹೇಳ್ತಾನೆ, ಘೋಷಣೆ ಕೊಡ್ತಾನೆ, ನಾವು ಇವತ್ತು ಬೀಜ ಕೊಡ್ತೀವಿ, ನೀವು ತೊಗೊಂಡು ಹೋಗ್ರಿ, ನಿಮ್ಮ ಮನ್ಯಾಗ ಹೋಗಿ ಊರ್ರಿ, ಯಾರು ಹೆಚ್ಚಿಗೆ ಬೆಳಿತೈತಲ್ಲ ಅವ್ರಿಗೆ ಏನಂತಂದರೆ ನಾವೇನು ಕೊಡ್ತೀವಿ, ಅವ್ರನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡ್ಕೊಂಡು ಅವ್ರಿಗೆ ನಾವೆಲ್ಲ ರಾಜ್ಯಭಾರವನ್ನು ಅವ್ರಿಗೆ ದಾರಿ ಎರಿತೀವಿ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಖುಷಿಯಿಂದ ಬಂದು ರಾಜರು ಕೊಡೋ ಬೀಜವನ್ನು ತೊಗೊಂಡು ಹೋಗ್ತಾರೆ.
ತಗೊಂಡು ಮನೆಗೆ ಹೋಗ್ಕರು. ಮನೆಗೆ ಹೋಗಿ ಎಲ್ಲಾರ್ದು ಚಲೋನೆ ಬೆಳ್ಯಾಕತ್ತೈತಿ. ಆದ್ರೆ ಒಬ್ಬ ಬಡವ ಇರ್ತಾನೆ ಪಾಪ, ಭಾಳ ಬಡತನ ಇರ್ತೈತಿ ಅವ ಅಂತಾನೆ ತಾಯಿಗೆ, ಅವ್ವ ನಂದು ಯಾಕೋ ಈ ಬೀಜ ಬೆಳಿತಾನೆ ಇಲ್ಲ, ನಂದು ಬೆಳಿತಾನೆ ಇಲ್ಲ, ಯಾಕೆ ಏನಾಗೈತಿ? ಆಯ್ತು ತಗೋ ಮಗ, ಏನಾಗಲ್ಲ, ಏನು ದೇವ್ರು ಏನು ಕೊಟ್ಟಿದ್ದು ಕೊಡ್ತಾನೆ, ಶಿವ ಏನು ಕೊಡ್ತಾನೆ ಅಂತ ತೊಗೊಂಡಿರೋನು. ಆಯ್ತು ಬೆಳೆದಿಲ್ಲಲ್ಲ, ಆಯ್ತು ತಗೋ ಅಂತಂದು ಅಂದರು. ಅವನು ಬೆಳಿಲೇ ಇಲ್ಲ. ಅವಾಗ ಇಂತಿಷ್ಟು ದಿನ ಅಂತ 1 ತಿಂಗಳು 2 ತಿಂಗಳು ಹಿಂಗೆ ಟೈಮ್ ಕೊಟ್ಟಿದ್ರು. ಹಾಂ ತೊಗೊಂಬರ್ರಿ ಅಂತಂದ ರಾಜ, ಹೇಳ್ದೆ ಎಲ್ಲರಿಗೆ. ಎಲ್ಲರೂ ತಮ್ಮ ಏನು ಸಸಿ ನೆಟ್ಟಿದ್ರಲ್ಲ ಸಣ್ಣದೊಂದು ಪಾಟ್ ಒಳಗೆ ಎಲ್ಲ ತಮ್ಮ ಕೈಯಲ್ಲಿ ಹಿಡ್ಕೊಂಬಂದರು. ಒಬ್ಬೊಬ್ರದ್ದು ಹೈಟ್ ಆಗಿತ್ತು, ಒಂದು ಮೊಳ ಆಗಿತ್ತು, ಅರ್ಧ ಮೊಳ ಆಗಿತ್ತು, ಒಂದು ಸ್ವಲ್ಪ ಒಬ್ಬರದ್ದು ಹೆಚ್ಚಿಗೆ ಹೋಗಿತ್ತು. ಅವಾಗ ಎಲ್ಲರದು ಆ ಜೋಳದ್ದು ಒಂದೊಂದು ಆ ಬೀಜ ಎತ್ತರ ಆಗಿತ್ತು. ಅವಾಗ ಇವಂದು ಇತ್ತಲ್ಲ, ಯಾರ್ದು? ಆ ಬಡತಾಯಿ ಮಗಂದು, ಬಡವಂದು. ಅವಾಗ ರಾಜನಿಗೆ ತೊಗೊಂಬಂದಿರ್ತಾನ, ನಾವು ಏನೂ ಬೆಳೆದೇ ಇರಲ್ಲ. ಇಡು ಅಂತಾರೆ ರಾಜ. ಇಡ್ತಾನ. ಇಟ್ಮೇಲೆ ಎಲ್ಲರ ಮುಂದೆ ಹೇಳ್ತಾರೆ, ನಿಜವಾಗ್ಲೂ ಉತ್ತರಾಧಿಕಾರಿ ಆಗ್ಲಿಕ್ಕೆ ಯಾರು ಯೋಗ್ಯ ಅದಾರು? ಈ ಬಡ ಹುಡುಗನೇ ಅದ. ಯಾಕಂದ್ರೆ ನಾನು ಬೀಜ ಕೊಡುವಾಗ ಹೆಂಗೆ ಕೊಟ್ಟಿದ್ನಿ ಅಂದ್ರೆ ಹುರಿದು ಕೊಟ್ಟಿದ್ನಿ ಅಂತ ಹೇಳ್ತಾರೆ ಅವ್ರು. ಅದು ಏನು ಮಾಡಿದ್ರು ಅಂತಂದರೆ ಹೆಂಚಿನಾಗ ಹಾಕಿ ಹುರಿದು ಕೊಟ್ಟಿದ್ರು ಅವ್ರು ಬೀಜ. ಹುರಿದಿದ್ದು ಬೀಜ ಎಂದರೆ ಮಳೆ ಕೊಡಿದ್ದಾವನ್ರಿ? ಇಲ್ಲ, ಹೊಡೆಯಂಗಿಲ್ಲ. ಹುರಿದಿದ್ದು ಬೀಜ ಎಲ್ಲರ ಹಸಿ ಬಿಸಿ ಬೆಂದಿತ್ತು. ಅದಕ್ಕೆ ನಾವು ಏನು ಮಾಡಿದ್ವಿ, ಇವ್ನು ಹುರಿದು ಕೊಟ್ಟಿದ್ನಿ, ಇವ್ ಮಳೆ ಕೊಡಿಯಲ್ಲ, ನೀವೆಲ್ಲ ಏನು ಮಾಡಿರಿ ಅಂದ್ರೆ ಸುಳ್ಳು ಹೇಳಿರಿ. ಸುಳ್ಳು ಹೇಳಿ ಇನ್ನೊಂದು ಏನು ಮಾಡಿರಿ ಅಂದ್ರೆ ಇನ್ನೊಂದು ಬೀಜ ಹಾಕಿ ಮೊಳಕೆ ಬರೋಂಗೆ ಮಾಡಿ ಅದನ್ನು ಬೆಳೆಸ್ಕೊಂಡು ತೊಗೊಂಬಂದಿರಿ. ಅದಕ್ಕಾಗಿ ನೀವು ಸುಳ್ಳು ಹೇಳಿದಕ್ಕೆ ನೀವಿಲ್ಲ, ಯಾರು ನೀವು ಬಡವ ಏನು ಚಲೋ ಹೇಳೋಣಲ್ಲ ಅವನೇ ಉತ್ತರಾಧಿಕಾರಿ. ಅದಕ್ಕಾಗಿ ಒಂದು ಸುಳ್ಳು ಹೇಳಿಲ್ಲಾಗಿದ್ರ ಅಂತಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಪಾಲರ ಸಿಗ್ತಿತ್ತು ಯಾವುದಾರ ಒಂದು. ಅದಕ್ಕಾಗಿ ಸುಳ್ಳು ಹೇಳಬಾರ್ದು. ಆಮೇಲೆ ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ ಅಂತ ಹೇಳ್ತಾರೆ. ಮುನಿ ಬೇಡ, ಇನ್ನೊಬ್ಬರ ಮೇಲೆ ಸಿಟ್ಟು ಆಗಬಾರ್ದು, ಕ್ರೋಧಕ್ಕೆ ಒಳಗಾಗಬಾರ್ದು. ಕ್ರೋಧಕ್ಕೆ ಸಿಟ್ಟಿ ಐತಲ್ಲ, ಒಂದಿಷ್ಟು ಜನ ಏನದಾರ ಅಂದ್ರೆ ಒಂದು ಕುಟುಂಬ ಐತಿ. ಇದು ಹೆಂಗೆ ಕುಟುಂಬ ಐತಲ್ಲ ನಿಮ್ಮದು, ಅದೇ ರೀತಿ ಸಿಟ್ಟಿಗೂ ಒಂದು ಫ್ಯಾಮಿಲಿ ಐತೆ ಅಂತ, ಒಂದು ಕುಟುಂಬ ಐತಿ. ಅಲ್ಲಿ ಸದಸ್ಯರದಾರ. ಸಿಟ್ಟಿಗೆ ಒಬ್ಬಳು ತಂಗಿ ಅದಾಳಂತ. ಯಾರಂತಂದ್ರೆ ಹಠ ಅಂತ. ಅದು ಸಿಟ್ಟು ಬರೋಕ್ಕಿಂತ ಹಿಂದೆ ಏನಿರ್ತೈತಿ ಅಂದ್ರೆ ಹಠ ಕಾರಣಾಗಿರ್ತೈತಿ. ಮತ್ತು ಒಬ್ಬ ಮಗ ಅದಾನಂತ. ಯಾರಂತಂದ್ರೆ ವೈರತ್ವ ಅಂತ. ಅದು ಹಾಗೆ ಒಂದು ವಂಶಾವಳಿಯಿಂದ ಇನ್ನೊಂದು ಮುಂದೆ ಹಾಗೆ ಬೆಳ್ಕೊಂತ ಹೋಗಿರ್ತೈತಿ. ಮಗ ಒಬ್ಬ ತಂದೆ ಸಾಯುವಂಥ ಸಮಯದೊಳಗೆ ಹೇಳ್ದಂತ ಮಗನಿಗೆ. ಏನು ಹೇಳ್ದ ಅಂತಂದರೆ, ಒಳ್ಳೆಯದನ್ನು ಹೇಳಿ